ತಿರುಪತಿಗೆ ನಾಮ ಹಾಕಿದ್ದ ನಕಲಿ ರೇಷ್ಮೆ ಶಾಲು ಹಗರಣ. ನಕಲಿ ತುಪ್ಪದ ನಂತರ ಮತ್ತೊಂದು ಅಕ್ರಮ, ರೇಷ್ಮೆ ಬದಲು ಪಾಲಿಸ್ಟರ್ ಶಾಲು ಪೂರೈಕೆ. ಬೆಂಗಳೂರು ಸಿಲ್ಕ್ ಬೋರ್ಡ್ನಿಂದ ಅಕ್ರಮ ದೃಢ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಿಂಗ್ ಅಕ್ರಮ ನಡೀತು, ಏನ್ ಕತೆ ಅಂತ ನೋಡ್ಬಿಡೋಣ. ನಕಲಿ ತುಪ್ಪ, ಕಾಣಿಕೆ ಹುಂಡಿಗೆ ಕನ್ನ ಹಗರಣದ ಬಳಿಕ ಹಿಂದೂಗಳ ಪವಿತ್ರ ಆರಾಧನಾ ಸ್ಥಳ ತಿರುಪತಿಯಲ್ಲಿ ಈಗ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ಪಟ್ಟು ಸಾರಿಗಾದು ಪಟ್ಟ ಅಥವಾ ಶಾಲು, ಸನ್ಮಾನದ ವೇಳೆ ಹಾಕುವ ಶಾಲುಗಳು ಖರೀದಿಯಲ್ಲಿ ಭಾರಿ ಅಕ್ರಮ ನಡೆದಿದೆ. ರೇಷ್ಮೆ ಹೆಸರಿನಲ್ಲಿ ಪಾಲಿಸ್ಟರ್ ಶಾಲನ್ನು ಪೂರೈಸಿ 55 ಕೋಟಿ ರೂಪಾಯಿ ಅಕ್ರಮ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಎಸಿಬಿ ತನಿಖೆ ನಡೆಸುವಂತೆ ತಿರುಮಲ ತಿರುಪತಿ ದೇವಸ್ಥಾನದ ಆಂಧ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ದೇಗುಲಕ್ಕೆ ರೇಷ್ಮೆ ಬದಲು ಪಾಲಿಸ್ಟರ್ ಶಾಲನ್ನು ಪೂರೈಕೆ ಮಾಡಿ ಅಕ್ರಮ ಆಗಿರೋದು. ಗಣ್ಯರು ಅತಿಥಿಗಳ ಆಶೀರ್ವಾದಕ್ಕೆ ಬಳಸ್ತಾ ಇದ್ದಂತ ಶಾಲೆ ಇದು. 2015ರಿಂದ ಒಂದೇ ಸಂಸ್ಥೆಯಿಂದ ಟಿಟಿಡಿಗೆ ಇದು ಪೂರೈಕೆ ಆಗ್ತಾ ಇತ್ತು. 300 ಶಾಲೆಗಳಿಗೆ 1300 ರೂಪಾಯಿ ಬಿಲ್ಲು, 55 ಕೋಟಿ ವಂಚನೆ. ಇತ್ತೀಚೆಗೆ ಆಂತರಿಕ ತನಿಖೆಯಲ್ಲಿ ಈ ಅಕ್ರಮಗಳು ಬಹಿರಂಗ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ನೋಡಿ, ತಿರುಪತಿಯಲ್ಲಿ ದಾನಿಗಳಿಗೆ, ಗಣ್ಯರಿಗೆ, ಹಾಗೆಯೇ ಅಲ್ಲಿಗೆ ಬರುವಂತ ಅನೇಕ ಗೌರವಾನ್ವಿತರಿಗೆ ಗೌರವ ಸಲ್ಲಿಸೋದಕ್ಕೆ ಅಂತ ಈ ರೇಷ್ಮೆ ಸಾಲನ್ನ ಹೊದಿಸುವಂಥದ್ದು ಒಂದು ವಾಡಿಕೆ ಇದೆ. ಮೊದಲಿಂದನೂ ನಡ್ಕೊಂಡು ಬಂದಿರೋದು ಇದು. ಅಂದ್ರೆ ಆಶೀರ್ವಚನ ರೂಪದಲ್ಲಿ ರೇಷ್ಮೆ ಶಾಲನ್ನು ಹೊದಿಸಿ ಗೌರವವನ್ನು ನೀಡುವಂಥದ್ದು. ಆದರೆ ಟಿಟಿಡಿಗೆ ಪೂರೈಕೆ ಆಗ್ತಾ ಇರುವ ಈ ಶಾಲುಗಳ ಕುರಿತು ಅನುಮಾನ ಬಂದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಆಂತರಿಕ ತನಿಖೆಯನ್ನು ನಡೆಸಲಾಗಿತ್ತು. ಬಳಿಕ ಶಾಲುಗಳನ್ನು ಧರ್ಮಾವರಂನ ಶ್ರೀ ಸತ್ಯಸಾಯಿ ಮತ್ತು ಬೆಂಗಳೂರಿನ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಲ್ಯಾಬೊರೇಟರಿಗಳಿಗೆ ಶಾಲು ಸ್ಯಾಂಪಲ್ ಕಳಿಸಲಾಗಿತ್ತು. ವರದಿಯಲ್ಲಿ ಶಾಲೆಗೆ ರೇಷ್ಮೆ ಬದಲು ಪಾಲಿಸ್ಟರ್ ಬಳಸಲಾಗಿದೆ ಎಂಬ ವಿಚಾರವೂ ಕೂಡ ಬೆಳಕಿಗೆ ಬಂದಿತ್ತು. ಆಂಧ್ರದ ಚಿತ್ತೂರಿನ ನಗರಿಯ ವಿಆರ್ಎಸ್ ಎಕ್ಸ್ಪೋರ್ಟ್ ಮತ್ತು ಅದರ ಅಂಗಸಂಸ್ಥೆಗಳು ಕಳೆದ 10 ವರ್ಷಗಳಿಂದ ಟಿಟಿಡಿಗೆ ಈ ಶಾಲುಗಳನ್ನು ಪೂರೈಸ್ತಾ ಇದ್ವು. ಇತ್ತೀಚೆಗಷ್ಟೇ ಈ ಸಂಸ್ಥೆಗೆ ಪ್ರತಿ ಶಾಲೆಗೆ 1389 ರೂಪಾಯಿ ದರದಂತೆ 15,000 ಶಾಲುಗಳ ಪೂರೈಕೆ ಟೆಂಡರ್ ನೀಡಲಾಗಿತ್ತು. ಮೂಲಗಳ ಪ್ರಕಾರ ಈ ಶಾಲಿನ ಬೆಲೆ 300ಕ್ಕಿಂತ ಕಡಿಮೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಗರಣ ಬೆಳಕಿಗೆ ಬಂದಿದ್ದು ಹೆಂಗೆ ಅಂತ ನೋಡೋದಾದ್ರೆ, ಇತ್ತೀಚೆಗೆ 21,600 ಶಾಲುಗಳ ಖರೀದಿ ಪ್ರಸ್ತಾಪ ಬಂದಾಗ ಟಿಟಿಡಿ ಬೋರ್ಡ್ ಕೆಲ ಆಕ್ಷೇಪಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಪೂರೈಕೆ ಆಗ್ತಿರುವ ಶಾಲುಗಳ ಗುಣಮಟ್ಟ ಪರಿಶೀಲಿಸೋಕೆ ಮುಂದಾಗಿದೆ. ನಿಯಮಗಳ ಪ್ರಕಾರ ಶುದ್ಧ ರೇಷ್ಮೆಯಿಂದ ನೇಯ್ದ ಹಾಗೂ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಆಫ್ ಇಂಡಿಯಾದ ಸಿಲ್ಕ್ ಮಾರ್ಕ್ ಇರುವ ಶಾಲುಗಳನ್ನು ಟಿಟಿಡಿಗೆ ಪೂರೈಸಬೇಕು. ಅದರಂತೆ ಟಿಟಿಡಿ ಸೂಚನೆಯಂತೆ ವಿಚಕ್ಷಣಾ ವಿಭಾಗವು ನಗರಿಯ ವಿಆರ್ಎಸ್ ಎಕ್ಸ್ಪೋರ್ಟ್ ಸಂಸ್ಥೆ ಪೂರೈಸ್ತಾ ಇದ್ದ ಶಾಲುಗಳ ಸ್ಯಾಂಪಲ್ ಅನ್ನ ಬೆಂಗಳೂರು ಮತ್ತು ಧರ್ಮಾವರಂನ ಲ್ಯಾಬ್ಗೆ ಕಳಿಸಿಕೊಟ್ಟಿತ್ತು. ಎರಡೂ ಲ್ಯಾಬ್ಗಳ ವರದಿಗಳು ಶಾಲಿನಲ್ಲಿ ಸಿಲ್ಕ್ ಬದಲು ಪಾಲಿಸ್ಟರ್ ಬಳಸಿರುವುದು ಖಚಿತಪಡಿಸಲಾಗಿದೆ. ಅಲ್ಲದೆ ಶಾಲಿನಲ್ಲಿ ಕಡ್ಡಾಯವೆಂದು ಸೂಚಿಸಲಾಗಿದ್ದ ರೇಷ್ಮೆ ಗುಣಮಟ್ಟ ಖಾತ್ರಿಪಡಿಸುವ ಹೋಲೋಗ್ರಾಮ್ ಕೂಡ ಇಲ್ಲದಿರುವುದು ಈ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಯನ್ನು ನಡೆಸಬೇಕು, ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಆಗಿರುವಂಥದ್ದು. ಸೊ ನೋಡಿ, ಅಲ್ಲಿ ಯಾವ್ಯಾವ ರೀತಿಯಾದಂಥ ಹಗರಣಗಳು ನಡೀತಾ ಇದೆಯೋ ಅದೆಲ್ಲವನ್ನು ಕೂಡ ಇದೀಗ ಬಯಲಿಗೆಳೆಯುವ ಕೆಲಸವನ್ನು ಮಾಡಲಾಗ್ತಾ ಇದೆ ನಿರಂತರವಾಗಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೈಟ್ ಇದೆ, ನೋಡೋಣ ಬನ್ನಿ. Om Namo Venkateshaya. Around 3 months back, I want some shawls, this dupattas, around 100 pieces. I sent my representative to the manufacturer. I need 100 pieces. Then they said about 350 rupees per piece, and we paid money and we brought 100 pieces. After that, there is a procurement committee. They found that the TTD is buying the same dupattas 1,334 rupees per piece. It means there are 1,000 rupees fraud in every piece. So immediately this issue has taken up in the board meeting, and we passed the resolutions saying that we probe the ACB inquiry. And we wrote a letter to the ACB, and they may be inquiring about this. So report not yet come, and we are all waiting for that report. In meanwhile, that who is the in charge of that procurement, and we have removed from there, and some action has been taken. Now we are waiting for the
ACB report. After report, everything will be come out. And I will show you this is the worst quality. This is not even 100 rupees worth of this. So these are the previous quality. The beautiful quality is a pure silk. So like this is happening in TTD from 2019 to till date. So recently we caught this, and we'll see what happened in future. 20 crores rupees per annum we are buying this material. Om Namo Venkateshaya.